ರಾಜಣ್ಣವರ ರಾಜೀನಾಮೆಯನ್ನ ಯಾವ ರೀತಿಯಾಗಿ ನೋಡ್ತೀರಾ ಸರ್ ತಾವು? ಅದು ಹೈಕಮಾಂಡ್ ನಿರ್ಧಾರ. ನಿನ್ನೆನೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸ್ವಂತ ರಾಜನವರೇ. ಸೊ ಏನಾಗಿದೆ ಅಂತ ಆಗಲಿಕ್ಕೆ ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಬೇಕಾಗುತ್ತೆ. ಅವರು ಕೂಡ ಹೇಳಿದ್ದಾರೆ ನಾನು ಡೆಲ್ಲಿಗೆ ಹೋಗ್ತೀನಿ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತಾರೆ. ಈಗ ಅವರು ಹೇಳಿದರೆ ಅವರೇ ಹೇಳಿಕೆ ಕೊಟ್ಟರೆ ಅದಕ್ಕೆ ಉತ್ತಮವಾಗಿರ್ತದೆ. ಪಿತೂರಿ ಷಡ್ಯಂತ್ರ ಅನ್ನುವಂಥ ಮಾತನ್ನು ಹೇಳಿದ್ರು ಹೇಳಿದಾರೆ, ಅದು ಆಮ್ಯಾಗ ಅಂತ ಹೇಳಿದ್ದಾರೆ. ಅದು ಸೆಕೆಂಡ್ ಸ್ಟೇಜ್, ಅದು ಫಸ್ಟ್ ಸ್ಟೇಜ್ ಎಲ್ಲ ಅದು. ಈಗ ಮళ్ళీ ಡೆಲ್ಲಿಗೆ ಹೋಗಬೇಕು, ಏನಾಗಿದೆ ಅವರು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದು ದೊಡ್ಡ ಸಮುದಾಯ ಇದೆ, ಸೀನಿಯಾರಿಟಿ ಇದೆ, ಅವ್ರನ್ನ ವಜಾ ಮಾಡಿದ ರೀತಿ ಸರಿ ಅಂತ ನೋಡಿ. ಅದು ಈಗ ಆಗಿದೆ, ಇನ್ನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೇಳಲಿಕ್ಕೆ ಆಗೋಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ, ಅದ್ರ ಬಗ್ಗೆ ತಿಳಿ ಮಾಡಲಿಕ್ಕೆ ಮೇಲೆ ಪ್ರಯತ್ನ ಮಾಡೋಣ ಏನಾಗಿದೆ ಮೊದಲು. ಸರ್, ಈಗ ನಾಗೇಂದ್ರ ಅವ್ರ ರಾಜೀನಾಮೆ ಆಯಿತು, ಅದಾದ್ಮೇಲೆ ರಾಜಣ್ಣ ಅವ್ರದ್ದು ಆಯಿತು, ಕೆಲವೊಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೆ ಹಿನ್ನಡೆ ಆಯಿತು. ಇಲ್ಲ, ಅದು ಕಮಿಟಿ ವೈಸ್ ನೋಡ್ಲಿಕ್ಕೆ ಆಗೋಲ್ಲ. ಅಂಥ ಘಟನೆಗಳಾಗಿದೆ, ಅದಕ್ಕಾಗಿ ಕೊಡ್ಲಿಕ್ಕೆ ಬಂತು. ಹೊರತಾಗಿ ಅವನ್ನ ಉದ್ದೇಶಪೂರ್ವಕವಾಗಿ ತೆಗೆಯುವಂಥ ಪ್ರಯತ್ನ ಯಾವುದಾದ್ರು ಕಾರಣಕ್ಕಾಗಿ ಆ ಸಂದರ್ಭ ತಕ್ಕಂಗೆ ಅದು ಆ್ಯಕ್ಷನ್ ಆಗಿದೆ. ಸಿಎಂ ಆಪ್ತರನ್ನ ಟಾರ್ಗೆಟ್ ಮಾಡಲಾಗ್ತಿದೆಯಾ? ಇಲ್ಲ, ಅದನ್ನು ನೋಡ್ಬೇಕು. ಬಂದು ಹೇಳ್ತೀವಿ ಅಂತ ಹೇಳಲ್ಲ, ಅವರೇ ಮುಂದಿನ ದಿನಗಳಲ್ಲಿ ಹೇಳ್ತು ಅಂತ ಹೇಳ್ತಾರೆ. ಕಾದು ನೋಡೋಣ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅಂತ. ಅಲ್ಲ ಸರ್, ಅವರು ಬಹಿರಂಗವಾಗಿ ಸಿದ್ದರಾಮಯ್ಯ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಮತ್ತೊಂದು ಕಡೆಗೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಆಗಬೇಕು, ಸತೀಶ್ ಜಾರಕಿಹೊಳಿ ಕೂಡ ಅರ್ಹರು ಅಂತ ಹೇಳ್ತಾ ಇದ್ರು. ಹೀಗಾಗಿ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವ್ರ ಆಪ್ತರ ಧ್ವನಿ ಅಡಗಿಸೋ ಪ್ರಯತ್ನ ನಡೀತಾ ಇದೆಯಾ ಅಂತ. ನೋಡಿ, ರಾಜಕೀಯಲ್ಲೆಲ್ಲ ಇದ್ದೇ ಇರೋದು, ಇದೆಲ್ಲ ಸ್ವಾಭಾವಿಕ. ಇದನ್ನು ನೋಡಿನೇ ನಾವು ಹೆಜ್ಜೆ ಇಡಬೇಕಂತ ಹೇಳಿದ್ವಿ ಹಿಂದೆ ಕೂಡ. ರಾಜಕೀಯಲ್ಲಿ ಇದೆಲ್ಲ ಒಬ್ಬರ ಮೇಲೆ ಒಬ್ಬರದು ಇದ್ದೇ ಇರ್ತೈತೆ. ನಾವು ಹುಷಾರಾಗಿರ್ಬೇಕು ರಾಜಕೀಯದಲ್ಲಿ. ಸೊ ಎಲ್ಲೇ ನಾವು ಸ್ವಲ್ಪ ತಪ್ಪಿದ್ರೆ ಇದು ಇಂಥ ಘಟನೆಗಳು ಆಗ್ತಾವೆ. ಎಲ್ಲ ರೀತಿಯಿಂದ ನಾವು ಬಿಗಿಯಾಗಿರ್ಬೇಕು ಅಷ್ಟೇ. ಈಗ ಕಾಂಗ್ರೆಸ್ ಯಾವಾಗಲೂ ಸಾಮಾಜಿಕ ನ್ಯಾಯ ಅಂತಾರೆ. ರಾಜಣ್ಣವ್ರಿಗೊಂದು ನೋಟಿಸ್ ಕೊಟ್ಟು ವಿವರಣೆ ಕೇಳಿ ಆನಂತರ ಮಾಡಿದ್ದಿದ್ರೆ ಒಂದು ಅರ್ಥ ಇರ್ತಿತ್ತಲ್ಲ. ಏಕಾಏಕಿ ಒಬ್ಬ ಸಚಿವರನ್ನ ಈ ರೀತಿ ಎಕ್ಸ್ಪ್ಲೇನ್ ಮಾಡೋದು ಸರಿಯಾ ಅಂತ ಆಗಿದೆ. ಈಗ ಅದನ್ನೇ ಎಕ್ಸ್ಪ್ಲೇನ್ ಆದರೂ ಸ್ಪಷ್ಟೀಕರಣ ಕೊಡಲಿಕ್ಕೆ ಏನಾಗಿದೆ ಅಂತ ಹೇಳಲಿಕ್ಕೆ ಅವರೇ ಖುದ್ದಾಗಿ ಹೊಂಟಿದ್ದಾರೆ. ಅಲ್ಲಿ ಕೊಡ್ತಾರೆ, ಕೊಟ್ಟ ಮ್ಯಾಗ ವಾತಾವರಣ ತಿಳಿ ಆಗ್ಬೋದು, ಮತ್ತೆ ಸರಿ ಆಗ್ಬೋದು ಅಷ್ಟೇ. ಈಗ ವಿಪಕ್ಷಗಳು ಕಾಂಗ್ರೆಸ್ಸಲ್ಲಿ ಸತ್ಯ ಮಾತಾಡೋದವ್ರಿಗೆ ಉಳ್ಗಾಲ ಇಲ್ಲ ಅನ್ನೋ ಥರದಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಇಲ್ಲ, ಇದರಲ್ಲಿ ವಿರೋಧ ಪಕ್ಷದವ್ರದ್ದು ಏನು ಪಾತ್ರ ಅವಶ್ಯಕತೆ ಇಲ್ಲ. ಈಗ ನಮ್ಮ ಇಂಟರ್ನಲ್ ಪ್ರಾಬ್ಲಮ್ ಇದು, ನಮ್ಮ ಪಕ್ಷದ ಡಿಸಿಷನ್ ಅದು. ಸೊ ನಮ್ಮ ಪಕ್ಷಕ್ಕೆ ಸೀಮಿತವಾಗಿರ್ತೀವಿ ನಾವು ಅಷ್ಟೇ. ಸದನದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಸರ್. ಈಗ ಉತ್ತರ ಕೊಡಬೇಕು, ಯಾವ ಕಾರಣಕ್ಕಾಗಿ ತೆಗ್ದಿದ್ದೀರಾ ಸದನಕ್ಕೆ ಹೇಳಿ ಅಂತ ಹೇಳ್ತಾರೆ. ಅದೇ ನಾವು ಡ್ಯೂಟಿ ಇದೆ ಹೇಳ್ತಾರೆ, ಹೇಳ್ತಾರೆ. ಅದ್ರಾಗ ಹೇಳಲೇಬೇಕಾಯ್ತು. ಯಾಕೆ ರಾಜೀನಾಮೆ ಕೊಟ್ಟಿದ್ದು ಹೇಳಬೇಕಲ್ಲ ಸದನಕ್ಕೆ. ರಾಜೀನಾಮೆ ಕೊಟ್ಟಿದ್ದಾರೆ ನಮ್ಮದು ಆಗ್ಬೋದು. ರಾಜಕೀಯದಲ್ಲಿ ಇವತ್ತು ಹಿಂಗೆ ಇರೋಲ್ಲ, ಇವತ್ತು ನಾಳೆ ಇರೋಲ್ಲ. ಸೊ ಅಲ್ಲಿ ಹೋಗಿ ಹೇಳಿ ಕನ್ವಿನ್ಸ್ ಮಾಡಿದ್ಮ್ಯಾಗೆ ವಾತಾವರಣ ತಿಳಿಯುತ್ತೆ. ಅಲ್ಲಿವರೆಗೆ ನಾವೆಲ್ಲ ಕಾದು ನೋಡ್ಬೇಕು ಅಷ್ಟೇ. ಕಾಂಗ್ರೆಸ್ನ ಒಂದು ಬಣ ಈ ರೀತಿಯಾಗಿ ಸಿದ್ದರಾಮಯ್ಯನವರ ಆಪ್ತರನ್ನ ಟಾರ್ಗೆಟ್ ಮಾಡ್ತಾ ಇರೋದು ನಿಜನಾ ಸರ್? ಸೆಟ್ಲ್ಮೆಂಟ್ಗಳು ಅಂತ ಅದೆಲ್ಲ ಹೇಳಲಿಕ್ಕೆ ಆಗೋಲ್ಲ. ಅದೇ ಹೇಳಿ ಹುಷಾರಾಗಿರ್ಬೇಕಂತ ಹೇಳಿದ್ರಲ್ಲ. ರಾಜಕೀಯದಲ್ಲಿ ಇದ್ದೇ ಇರೋದು, ಅದೇನೋ ನಾ ಹೆಚ್ಚು ನೀ ಹೆಚ್ಚು ಅನ್ನೋದು. ಸೊ ನಮ್ಮ ಪಾರ್ಟಿನ ಹುಷಾರಿದ್ರೆ ಇಂಥ ಘಟನೆಗಳ ಸಂಭವಿಸೋದಿಲ್ಲ. ಸಿಎಂ ಭೇಟಿಯಾಗಿದ್ರಿ ಸರ್? ಇದ್ದೇ ನಿರತವಾಗಿದ್ದೆ. ಅವ್ರ ಮಂತ್ರಿ ಆದರೆ ಮಾತಾಡ್ಬೇಕಂತಲ್ಲ. MLA ಆಗೂ ಅವ್ರ ಜೊತೆ ನಾವು ಇರ್ತೀವಿ, ಉಳಿಯಿರ್ತೀವಿ. ಅಲ್ಲ, ಅದು ಪಕ್ಷದ ನಿರ್ಧಾರ ಯಾರು ಇರೋದು ಹೋಗ್ಲಿಕ್ಕೆ ಆಗೋಲ್ಲ. ನಾವೆಲ್ಲ ಅದನ್ನು ಒಬೆ ಮಾಡ್ಬೇಕಂತ ಹೇಳಿದ್ರೆ ಅವರು ಅದನ್ನೇ ನಿಮ್ಮ ಮುಂದೆ ಪ್ರಶ್ನೆಯಲ್ಲಿ ಅದನ್ನೇ ಹೇಳಿದ್ದಾರೆ. ಒಬೆ ಮಾಡ್ತೀವಿ, ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಸಿಎಂ ರಾಜಣ್ಣವ್ರು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಲಿಲ್ವಾ ಸರ್? ಎಕ್ಸ್ಕ್ಯೂಸ್ ಕೊಡೋಣ, ಈ ಥರ ಬೇಡ, ಅದರ ಪ್ರಯತ್ನನೇ ಮಾಡಲಿಲ್ಲ. ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೆ ಅವರು ಪಕ್ಷದ ನಿರ್ಧಾರ ಎಲ್ಲರಿಗೂ ಅಂತಿಮ ಅಂತ ಹೇಳಿದ್ದಾರೆ. ಅದನ್ನು ಪಾಲಿಸುವಂತ ಅವರು ಕೂಡ ರಾಜಣ್ಣವರು ಹೇಳಿದ್ದಾರೆ. ಅದು ಹೈಕಮಾಂಡ್ ನಿರ್ಧಾರ. ನಿನ್ನೆನೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸ್ವಂತ ರಾಜನವರೇ. ಸೊ ಏನಾಗಿದೆ ಅಂತ ಆಗಲಿಕ್ಕೆ ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಬೇಕಾಗುತ್ತೆ. ಅವರು ಕೂಡ ಹೇಳಿದ್ದಾರೆ ನಾನು ಡೆಲ್ಲಿಗೆ ಹೋಗ್ತೀನಿ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತಾರೆ. ಈಗ ಅವರು ಹೇಳಿದರೆ ಅವರೇ ಹೇಳಿಕೆ ಕೊಟ್ಟರೆ ಅದಕ್ಕೆ ಉತ್ತಮವಾಗಿರ್ತದೆ. ಪಿತೂರಿ ಷಡ್ಯಂತ್ರ ಅನ್ನುವಂಥ ಮಾತನ್ನು ಹೇಳಿದಾರೆ, ಅದು ಆಮ್ಯಾಗ ಅಂತ ಹೇಳಿದ್ದಾರೆ. ಅದು ಸೆಕೆಂಡ್ ಸ್ಟೇಜ್, ಅದು ಫಸ್ಟ್ ಸ್ಟೇಜ್ ಎಲ್ಲ ಅದು. ಈಗ ಮళ్ళీ ಡೆಲ್ಲಿಗೆ ಹೋಗಬೇಕು, ಏನಾಗಿದೆ ಅವರು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದು ದೊಡ್ಡ ಸಮುದಾಯ ಇದೆ, ಸೀನಿಯಾರಿಟಿ ಇದೆ, ಅವ್ರನ್ನ ವಜಾ ಮಾಡಿದ ರೀತಿ ಸರಿ ಅಂತ ನೋಡಿ. ಅದು ಈಗ ಆಗಿದೆ, ಇನ್ನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೇಳಲಿಕ್ಕೆ ಆಗೋಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ, ಅದ್ರ ಬಗ್ಗೆ ತಿಳಿ ಮಾಡಲಿಕ್ಕೆ ಮೇಲೆ ಪ್ರಯತ್ನ ಮಾಡೋಣ ಏನಾಗಿದೆ ಮೊದಲು. ನಾಗೇಂದ್ರ ಅವ್ರ ರಾಜೀನಾಮೆ ಆಯಿತು, ಅದಾದ್ಮೇಲೆ ರಾಜಣ್ಣ ಅವ್ರದ್ದು ಆಯಿತು, ಕೆಲವೊಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೆ ಹಿನ್ನಡೆ ಆಯಿತು. ಇಲ್ಲ, ಅದು ಕಮಿಟಿ ವೈಸ್ ನೋಡ್ಲಿಕ್ಕೆ ಆಗೋಲ್ಲ. ಅಂಥ ಘಟನೆಗಳಾಗಿದೆ, ಅದಕ್ಕಾಗಿ ಕೊಡ್ಲಿಕ್ಕೆ ಬಂತು. ಹೊರತಾಗಿ ಅವನ್ನ ಉದ್ದೇಶಪೂರ್ವಕವಾಗಿ ತೆಗೆಯುವಂಥ ಪ್ರಯತ್ನ ಯಾವುದಾದ್ರು ಕಾರಣಕ್ಕಾಗಿ ಆ
ಆ ಸಂದರ್ಭ ತಕ್ಕಂಗೆ ಅದು ಆ್ಯಕ್ಷನ್ ಆಗಿದೆ. ಸಿಎಂ ಆಪ್ತರನ್ನ ಟಾರ್ಗೆಟ್ ಮಾಡ್ಲಾಗ್ತಿದ್ಯಾ? ಇಲ್ಲ ಅದನ್ನು ನೋಡ್ಬೇಕು, ಬಂದು ಹೇಳ್ತೀವಿ ಅಂತ ಹೇಳಲ್ಲ, ಅವರೇ ಮುಂದಿನ ದಿನಗಳಲ್ಲಿ ಹೇಳ್ತು ಅಂತ ಹೇಳ್ತಾರೆ. ಕಾದು ನೋಡೋಣ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅಂತ. ಅಲ್ಲ ಸರ್, ಅವರು ಬಹಿರಂಗವಾಗಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಮತ್ತೊಂದು ಕಡೆಗೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಆಗಬೇಕು, ಸತೀಶ್ ಜಾರಕಿಹೊಳಿ ಕೂಡ ಅರ್ಹರು ಅಂತ ಹೇಳ್ತಾ ಇದ್ರು. ಈಗ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರ ಆಪ್ತರ ಧ್ವನಿ ಅಡಗಿಸೋ ಪ್ರಯತ್ನ ನಡೀತಾ ಇದೆಯಾ ಅಂತ. ನೋಡಿ, ರಾಜಕೀಯಲ್ಲೆಲ್ಲ ಇದ್ದೇ ಇರೋದು, ಇದೆಲ್ಲ ಸ್ವಾಭಾವಿಕ. ಇದನ್ನು ನೋಡಿನೇ ನಾವು ಹೆಜ್ಜೆ ಇಡಬೇಕಂತ ಹೇಳಿದ್ವಿ ಹಿಂದೆ ಕೂಡ. ರಾಜಕೀಯದಲ್ಲಿ ಇದೆಲ್ಲ ಒಬ್ಬರ ಮೇಲೆ ಒಬ್ಬರದು ಇದ್ದೇ ಇರ್ತೈತೆ. ನಾವು ಹುಷಾರಾಗಿರ್ಬೇಕು ರಾಜಕೀಯದಲ್ಲಿ. ಸೊ ಎಲ್ಲಿ ನಾವು ಸ್ವಲ್ಪ ತಪ್ಪಿದ್ರೆ ಇದು ಇಂಥ ಘಟನೆಗಳು ಆಗ್ತಾವೆ. ಎಲ್ಲ ರೀತಿಯಿಂದ ನಾವು ಬಿಗಿಯಾಗಿರ್ಬೇಕು ಅಷ್ಟೇ. ಲೈಕ್ ಕಾಂಗ್ರೆಸ್ ಯಾವಾಗಲೂ ಸಾಮಾಜಿಕ ನ್ಯಾಯ ಅಂತಾರೆ. ರಾಜಣ್ಣವ್ರಿಗೂ ನೋಟಿಸ್ ಕೊಟ್ಟು ವಿವರಣೆ ಕೇಳಿ ಆನಂತರ ಮಾಡಿದ್ದಿದ್ರೆ ಒಂದು ಅರ್ಥ ಇರ್ತಿತ್ತಲ್ಲ. ಏಕಾಏಕಿ ಒಬ್ಬ ಸಚಿವರನ್ನ ಈ ರೀತಿ ಎಕ್ಸ್ಪ್ಲೇನ್ ಮಾಡೋದು ಸರಿಯಾ ಅಂತ ಆಗಿದೆ. ಈಗ ಅದನ್ನೇ ಎಕ್ಸ್ಪ್ಲೇನ್ ಆದರೂ ಸ್ಪಷ್ಟೀಕರಣ ಕೊಡಲಿಕ್ಕೆ ಏನಾಗಿದೆ ಅಂತ ಹೇಳಲಿಕ್ಕೆ ಅವರೇ ಖುದ್ದಾಗಿ ಹೊಂಟಿದ್ದಾರೆ. ಅಲ್ಲಿ ಕೊಡ್ತಾರೆ, ಕೊಟ್ಟ ಮ್ಯಾಗ ವಾತಾವರಣ ತಿಳಿ ಆಗ್ಬೋದು, ಮತ್ತೆ ಸರಿ ಆಗ್ಬೋದು ಅಷ್ಟೇ. ಲೈಕ್ ವಿಪಕ್ಷಗಳು ಕಾಂಗ್ರೆಸ್ಸಲ್ಲಿ ಸತ್ಯ ಮಾತಾಡೋದವ್ರಿಗೆ ಉಳ್ಗಾಲ ಇಲ್ಲ ಅನ್ನೋ ಥರದಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಇಲ್ಲ, ಇದರಲ್ಲಿ ವಿರೋಧ ಪಕ್ಷದವ್ರದ್ದು ಏನು ಪಾತ್ರ ಅವಶ್ಯಕತೆ ಇಲ್ಲ. ಈಗ ನಮ್ಮ ಇಂಟರ್ನಲ್ ಪ್ರಾಬ್ಲಮ್ ಇದು, ನಮ್ಮ ಪಕ್ಷದ ಡಿಸಿಷನ್ ಅದು. ಸೊ ನಮ್ಮ ಪಕ್ಷಕ್ಕೆ ಸೀಮಿತವಾಗಿರ್ತೀವಿ ನಾವು ಅಷ್ಟೇ. ಸಿಎಂ ಉತ್ತರ ಕೊಡಬೇಕು ಅಂತ ಈಗ ಪಟ್ಟಿ ಸದನದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಸರ್. ಈಗ ಉತ್ತರ ಕೊಡಬೇಕು, ಯಾವ ಕಾರಣಕ್ಕಾಗಿ ತೆಗ್ದಿದ್ದೀರಾ ಸದನಕ್ಕೆ ಹೇಳಿ ಅಂತ ಎಲ್ಲ ಹೇಳ್ತಾರೆ. ಅದೇ ನಾವು ಡ್ಯೂಟಿ ಇದೆ ಹೇಳ್ತಾರೆ, ಹೇಳ್ತಾರೆ. ಅದ್ರಾಗಿನ ಮಾಡ್ತಾರೆ ಸರ್ ಸಿಎಂ. ಹೇಳಬೇಕಾಯ್ತು, ಯಾಕೆ ರಾಜೀನಾಮೆ ಕೊಟ್ಟಿದ್ದು ಹೇಳಬೇಕಲ್ಲ ಸದನಕ್ಕೆ. ರಾಜೀನಾಮೆ ಕೊಟ್ಟಿದ್ದಾರೆ ನಮ್ಮದು ಸ್ಪಷ್ಟನೆ ಕೊಟ್ಟ ಬಳಿಕ ಮತ್ತೆ ಸರಿ ಆಗ್ಬೋದು, ಅವ್ರನ್ನು ವಾಪಸ್ ಇದು ಮಾಡ್ಬೋದು ಆಗ್ಬೋದು. ರಾಜಕೀಯದಲ್ಲಿ ಇವತ್ತು ಹಿಂಗೆ ಇರೋಲ್ಲ, ಇವತ್ತು ನಾಳೆ ಇರೋಲ್ಲ. ಸೊ ಅಲ್ಲಿ ಹೋಗಿ ಹೇಳಿ ಕನ್ವಿನ್ಸ್ ಮಾಡಿದ್ಮ್ಯಾಗೆ ವಾತಾವರಣ ತಿಳಿಯುತ್ತೆ. ಅಲ್ಲಿವರೆಗೆ ನಾವೆಲ್ಲ ಕಾದು ನೋಡ್ಬೇಕಷ್ಟೇ. ಸರ್, ಕೊನೆಯದಾಗಿ ಕಾಂಗ್ರೆಸ್ನ ಒಂದು ಬಣ ಈ ರೀತಿಯಾಗಿ ಸಿದ್ದರಾಮಯ್ಯನವರ ಆಪ್ತರನ್ನ ಟಾರ್ಗೆಟ್ ಮಾಡ್ತಾ ಇರೋದು ನಿಜನಾ ಸರ್? ಸೆಟ್ಲ್ಮೆಂಟ್ಗಳು ಅಂತ ಅದೆಲ್ಲ ಹೇಳಲಿಕ್ಕೆ ಆಗೋಲ್ಲ. ಅದೇ ಹೇಳಿ ಹುಷಾರಾಗಿರ್ಬೇಕಂತ ಹೇಳಿದ್ರಲ್ಲ. ರಾಜಕೀಯದಲ್ಲಿ ಇದ್ದೇ ಇರೋದು, ಅದೇನೋ ನಾ ಹೆಚ್ಚು ನೀ ಹೆಚ್ಚು ಅನ್ನೋದು. ಸೊ ನಮ್ಮ ಪಾರ್ಟಿ ನಾವು ಹುಷಾರಿದ್ರೆ ಇಂಥ ಘಟನೆಗಳ ಸಂಭವಿಸೋದಿಲ್ಲ. ಏನಾದ್ರು ಮಾತುಕತೆ ಇದೆಯಾ ಸರ್ ಈಗ ರಾಜಣ್ಣ ಅವ್ರ ಜೊತೆಲಿ? ನೀವು ಸಿಎಂ ಭೇಟಿ ಆಗಿದ್ರಿ ಸರ್? ಇತ್ಯಾದಿ ನೇರತ್ವವಾಗಿದ್ದೆ. ಅವ್ರು ಮಂತ್ರಿ ಆದರೆ ಮಾತಾಡ್ಬೇಕಂತಿಲ್ಲ. MLA ಆಗೂ ಅವ್ರ ಜೊತೆ ನಾವು ಇರ್ತೀವಿ, ಇರ್ತೀವಿ. ಸಿಎಂ ಏನು ಕನ್ವಿನ್ಸ್ ಮಾಡಿದ್ರು ರಾಜಣ್ಣ ಅವರು? ಅಲ್ಲ, ಅದು ಪಕ್ಷದ ನಿರ್ಧಾರ ಯಾರು ವಿರೋಧ ಹೋಗ್ಲಿಕ್ಕೆ ಆಗೋಲ್ಲ. ನಾವೆಲ್ಲ ಅದನ್ನು ಒಬೆ ಮಾಡ್ಬೇಕಂತ ಹೇಳಿದ್ರೆ ಅವರು ಅದನ್ನೇ ನಿಮ್ಮ ಮುಂದೆ ಪ್ರಶ್ನೆಯಲ್ಲಿ ಅದನ್ನೇ ಹೇಳಿದ್ದಾರೆ. ಒಬೆ ಮಾಡ್ತೀವಿ, ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಸಿಎಂ ರಾಜಣ್ಣವ್ರು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಲಿಲ್ವಾ ಸರ್? ಒಂದು ಎಕ್ಸ್ಕ್ಯೂಸ್ ಕೊಡೋಣ, ಈ ಥರ ಬೇಡ, ಅದರ ಪ್ರಯತ್ನನೇ ಮಾಡಲಿಲ್ಲ. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ನಮಗೆ. ಅವರು ಪಕ್ಷದ ನಿರ್ಧಾರ ಎಲ್ಲರಿಗೂ ಅಂತಿಮ ಅಂತ ಹೇಳಿದ್ದಾರೆ. ಅದನ್ನು ಪಾಲಿಸುವಂತ ಅವರು ಕೂಡ ರಾಜಣ್ಣವರು ಹೇಳಿದ್ದಾರೆ. ಸರ್, ನಿನ್ನೆ ರಾಜಣ್ಣವರ ರಾಜೀನಾಮೆಯನ್ನ ಯಾವ ರೀತಿಯಾಗಿ ನೋಡ್ತೀರಾ ಸರ್ ತಾವು? ಅದು ಹೈಕಮಾಂಡ್ ನಿರ್ಧಾರ. ನಿನ್ನೆನೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸ್ವಂತ ರಾಜಣ್ಣವರೇ. ಸೊ ಏನಾಗಿದೆ ಅಂತ ಆಗಲಿಕ್ಕೆ ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಬೇಕಾಗುತ್ತೆ. ಅವರು ಕೂಡ ಹೇಳಿದ್ದಾರೆ, ನಾನು ಡೆಲ್ಲಿಗೆ ಹೋಗ್ತೀನಿ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತಾರೆ. ಈಗ ಅವರು ಹೇಳಿದ್ದಾರೆ, ಅವರೇ ಹೇಳಿಕೆ ಕೊಟ್ಟರೆ ಅದಕ್ಕೆ ಉತ್ತಮವಾಗಿರ್ತದೆ. ಪಿತೂರಿ ಷಡ್ಯಂತ್ರ ಅನ್ನುವಂಥ ಮಾತನ್ನು ಹೇಳಿದ್ರು ರಾಜಣ್ಣ. ಹೇಳಿದಾರೆ, ಅದು ಆಮ್ಯಾಗ ಅಂತ ಹೇಳಿದ್ದಾರೆ. ಆದರೆ ಸೆಕೆಂಡ್ ಸ್ಟೇಜ್ ಅದು, ಫಸ್ಟ್ ಸ್ಟೇಜ್ ಎಲ್ಲ ಅದು. ಈಗ ಮತ್ತೆ ಡೆಲ್ಲಿಗೆ ಹೋಗಬೇಕು, ಏನಾಗಿದೆ ಅವರು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ರಾಜಣ್ಣವರಿಂದ ಒಂದು ದೊಡ್ಡ ಸಮುದಾಯ ಇದೆ, ಸೀನಿಯಾರಿಟಿ ಇದೆ, ಅವ್ರನ್ನ ವಜಾ ಮಾಡಿದ ರೀತಿ ಸರಿ ಅಂತ ನೋಡಿ. ಅದು ಈಗ ಆಗಿದೆ, ಇನ್ನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೇಳಲಿಕ್ಕೆ ಆಗೋಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ, ಅದ್ರ ಬಗ್ಗೆ ತಿಳಿ ಮಾಡಲಿಕ್ಕೆ ಮೇಲೆ ಪ್ರಯತ್ನ ಮಾಡೋಣ ಏನಾಗಿದೆ ಮೊದಲು. ಸರ್, ಈಗ ನಾಗೇಂದ್ರ ಅವ್ರ ರಾಜೀನಾಮೆ ಆಯಿತು, ಅದಾದ್ಮೇಲೆ ರಾಜಣ್ಣ ಅವ್ರದ್ದು ಆಯಿತು, ಕೆಲವೊಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೆ ಹಿನ್ನಡೆ ಆಯಿತು. ಇಲ್ಲ, ಅದು ಕಮಿಟಿ ವೈಸ್ ನೋಡ್ಲಿಕ್ಕೆ ಆಗೋಲ್ಲ. ಅಂಥ ಘಟನೆಗಳಾಗಿದೆ, ಅದಕ್ಕಾಗಿ ಕೊಡ್ಲಿಕ್ಕೆ ಬಂತು. ಹೊರತಾಗಿ ಅವ್ರನ್ನ ಉದ್ದೇಶಪೂರ್ವಕವಾಗಿ ತೆಗೆಯುವಂಥ ಪ್ರಯತ್ನ ಯಾವುದಾದ್ರು ಕಾರಣಕ್ಕಾಗಿ ಆ ಸಂದರ್ಭ ತಕ್ಕಂಗೆ ಅದು ಆ್ಯಕ್ಷನ್ ಆಗಿದೆ. ಸಿಎಂ ಆಪ್ತರನ್ನ ಟಾರ್ಗೆಟ್ ಮಾಡ್ಲಾಗ್ತಿದ್ಯಾ? ಇಲ್ಲ ಅದನ್ನು ನೋಡ್ಬೇಕು, ಬಂದು ಹೇಳ್ತೀವಿ ಅಂತ ಹೇಳಲ್ಲ, ಅವರೇ ಮುಂದಿನ ದಿನಗಳಲ್ಲಿ ಹೇಳ್ತು ಅಂತ ಹೇಳ್ತಾರೆ. ಕಾದು ನೋಡೋಣ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅಂತ. ಅಲ್ಲ ಸರ್, ಅವರು ಬಹಿರಂಗವಾಗಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಮತ್ತೊಂದು ಕಡೆಗೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಆಗಬೇಕು, ಸತೀಶ್ ಜಾರಕಿಹೊಳಿ ಕೂಡ ಅರ್ಹರು ಅಂತ ಹೇಳ್ತಾ ಇದ್ರು. ಈಗ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರ ಆಪ್ತರ ಧ್ವನಿ ಅಡಗಿಸೋ ಪ್ರಯತ್ನ ನಡೀತಾ ಇದೆಯಾ ಅಂತ. ನೋಡಿ, ರಾಜಕೀಯಲ್ಲೆಲ್ಲ ಇದ್ದೇ ಇರೋದು, ಇದೆಲ್ಲ ಸ್ವಾಭಾವಿಕ. ಇದನ್ನು ನೋಡಿನೇ ನಾವು ಹೆಜ್ಜೆ ಇಡಬೇಕಂತ ಹೇಳಿದ್ವಿ ಹಿಂದೆ ಕೂಡ. ರಾಜಕೀಯದಲ್ಲಿ ಇದೆಲ್ಲ ಒಬ್ಬರ ಮೇಲೆ ಒಬ್ಬರದು ಇದ್ದೇ ಇರ್ತೈತೆ. ನಾವು ಹುಷಾರಾಗಿರ್ಬೇಕು ರಾಜಕೀಯದಲ್ಲಿ. ಸೊ ಎಲ್ಲಿ ನಾವು ಸ್ವಲ್ಪ ತಪ್ಪಿದ್ರೆ ಇದು ಇಂಥ ಘಟನೆಗಳು ಆಗ್ತಾವೆ. ಎಲ್ಲ ರೀತಿಯಿಂದ ನಾವು ಬಿಗಿಯಾಗಿರ್ಬೇಕು ಅಷ್ಟೇ. ಲೈಕ್ ಕಾಂಗ್ರೆಸ್ ಯಾವಾಗಲೂ ಸಾಮಾಜಿಕ ನ್ಯಾಯ ಅಂತಾರೆ. ರಾಜಣ್ಣವ್ರಿಗೂ ನೋಟಿಸ್ ಕೊಟ್ಟು ವಿವರಣೆ ಕೇಳಿ ಆನಂತರ ಮಾಡಿದ್ದಿದ್ರೆ ಒಂದು ಅರ್ಥ ಇರ್ತಿತ್ತಲ್ಲ. ಏಕಾಏಕಿ ಒಬ್ಬ ಸಚಿವರನ್ನ ಈ ರೀತಿ ಎಕ್ಸ್ಪ್ಲೇನ್ ಮಾಡೋದು ಸರಿಯಾ ಅಂತ ಆಗಿದೆ. ಈಗ ಅದನ್ನೇ ಎಕ್ಸ್ಪ್ಲೇನ್ ಆದರೂ ಸ್ಪಷ್ಟೀಕರಣ ಕೊಡಲಿಕ್ಕೆ
ಏನಾಗಿದೆ ಅಂತ ಹೇಳಲಿಕ್ಕೆ ಅವರೇ ಖುದ್ದಾಗಿ ಹೊಂಟಿದ್ದಾರೆ. ಅಲ್ಲಿ ಕೊಡ್ತಾರೆ, ಕೊಟ್ಟ ಮ್ಯಾಗ ವಾತಾವರಣ ತಿಳಿ ಆಗ್ಬೋದು, ಮತ್ತೆ ಸರಿ ಆಗ್ಬೋದು ಅಷ್ಟೇ. ಈಗ ವಿಪಕ್ಷಗಳು ಕಾಂಗ್ರೆಸ್ಸಲ್ಲಿ ಸತ್ಯ ಮಾತಾಡೋದವ್ರಿಗೆ ಉಳ್ಗಾಲ ಇಲ್ಲ ಅನ್ನೋ ಥರದಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಇಲ್ಲ, ಇದರಲ್ಲಿ ವಿರೋಧ ಪಕ್ಷದವ್ರದ್ದು ಏನು ಪಾತ್ರ ಅವಶ್ಯಕತೆ ಇಲ್ಲ. ಈಗ ನಮ್ಮ ಇಂಟರ್ನಲ್ ಪ್ರಾಬ್ಲಮ್ ಇದು, ನಮ್ಮ ಪಕ್ಷದ ಡಿಸಿಷನ್ ಅದು. ಸೊ ನಮ್ಮ ಪಕ್ಷಕ್ಕೆ ಸೀಮಿತವಾಗಿರ್ತೀವಿ ನಾವು ಅಷ್ಟೇ. ಸಿಎಂ ಉತ್ತರ ಕೊಡಬೇಕು ಅಂತ ಈಗ ಪಟ್ಟಿ ಸದನದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಸರ್. ಈಗ ಉತ್ತರ ಕೊಡಬೇಕು, ಯಾವ ಕಾರಣಕ್ಕಾಗಿ ತೆಗ್ದಿದ್ದೀರಾ ಸದನಕ್ಕೆ ಹೇಳಿ ಅಂತ ಹೇಳ್ತಾರೆ. ಅದೇ ನಾವು ಡ್ಯೂಟಿ ಇದೆ ಹೇಳ್ತಾರೆ, ಹೇಳ್ತಾರೆ. ಅದ್ರಾಗಿನ ಮಾಡ್ತಾರೆ ಸರ್ ಸಿಎಂ. ಹೇಳಬೇಕಾಯ್ತು, ಯಾಕೆ ರಾಜೀನಾಮೆ ಕೊಟ್ಟಿದ್ದು ಹೇಳಬೇಕಲ್ಲ ಸದನಕ್ಕೆ. ರಾಜೀನಾಮೆ ಕೊಟ್ಟಿದ್ದಾರೆ ನಮ್ಮದು. ದೆಹಲಿಗೆ ಹೋಗಿ ಸ್ಪಷ್ಟನೆ ಕೊಟ್ಟ ಬಳಿಕ ಮತ್ತೆ ಸರಿ ಆಗ್ಬೋದು, ಅವ್ರನ್ನ ವಾಪಸ್ ಇದು ಮಾಡ್ಬೋದು ಅಂತ. ಆಗ್ಬೋದು. ರಾಜಕೀಯದಲ್ಲಿ ಇವತ್ತು ಹಿಂಗೆ ಇರೋಲ್ಲ, ಇವತ್ತು ನಾಳೆ ಇರೋಲ್ಲ. ಸೊ ಅಲ್ಲಿ ಹೋಗಿ ಹೇಳಿ ಕನ್ವಿನ್ಸ್ ಮಾಡಿದ್ಮ್ಯಾಗೆ ವಾತಾವರಣ ತಿಳಿಯುತ್ತೆ. ಅಲ್ಲಿವರೆಗೆ ನಾವೆಲ್ಲ ಕಾದು ನೋಡ್ಬೇಕಷ್ಟೇ. ಸರ್ ಕೊನೆಯದಾಗಿ ಕಾಂಗ್ರೆಸ್ನ ಒಂದು ಬಣ ಈ ರೀತಿಯಾಗಿ ಸಿದ್ದರಾಮಯ್ಯನವರ ಆಪ್ತರನ್ನ ಟಾರ್ಗೆಟ್ ಮಾಡ್ತಾ ಇರೋದು ನಿಜಾನ ಸರ್? ಸೆಟ್ಲ್ಮೆಂಟ್ಗಳು ಅಂತ ಅದೆಲ್ಲ ಹೇಳಲಿಕ್ಕೆ ಆಗೋಲ್ಲ. ಅದೇ ಹೇಳಿ ಹುಷಾರಾಗಿರ್ಬೇಕಂತ ಹೇಳಿದ್ರಲ್ಲ. ರಾಜಕೀಯದಲ್ಲಿ ಇದ್ದೇ ಇರೋದು ಅದೇನೋ ನಾ ಹೆಚ್ಚು ನೀ ಹೆಚ್ಚು ಅನ್ನೋದು. ಸೊ ನಮ್ಮ ಪಾರ್ಟಿ ನಾವು ಹುಷಾರಿದ್ರೆ ಇಂಥ ಘಟನೆಗಳ ಸಂಭವಿಸೋದಿಲ್ಲ. ಏನಾದ್ರು ಮಾತುಕತೆ ಇದೆಯಾ ಸರ್ ಈಗ ರಾಜಣ್ಣ ಅವ್ರ ಜೊತೆಲಿ ನೀವು? ಸಿಎಂ ಭೇಟಿಯಾಗಿದ್ರಿ ಸರ್? ಇತ್ಯಾದಿ ನಿರತವಾಗಿದ್ದೆ. ಅವ್ರ ಮಂತ್ರಿ ಆದರೆ ಮಾತಾಡ್ಬೇಕಂತಿಲ್ಲ. MLA ಆಗೂ ಅವ್ರ ಜೊತೆ ನಾವು ಇರ್ತೀವಿ, ಇರ್ತೀವಿ. ಸಿಎಂ ಏನು ಕನ್ವಿನ್ಸ್ ಮಾಡಿದ್ರು ರಾಜಣ್ಣ ಅವರು? ಅಲ್ಲ, ಅದು ಪಕ್ಷದ ನಿರ್ಧಾರ ಯಾರೂ ಇರೋದು ಹೋಗ್ಲಿಕ್ಕೆ ಆಗೋಲ್ಲ. ನಾವೆಲ್ಲ ಅದನ್ನು ಒಬೆ ಮಾಡ್ಬೇಕಂತ ಹೇಳಿದ್ರೆ ಅವರು ನಿಮ್ಮ ಮುಂದೆ ಪ್ರಶ್ನೆಯಲ್ಲಿ 15 ಹೇಳಿದ್ದಾರೆ. ಒಬೆ ಮಾಡ್ತೀವಿ, ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಸಿಎಂ ರಾಜಣ್ಣವ್ರು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಲಿಲ್ವಾ ಸರ್? ಒಂದು ಎಕ್ಸ್ಕ್ಯೂಸ್ ಕೊಡೋಣ, ಈ ಥರ ಬೇಡ, ಅದರ ಪ್ರಯತ್ನನೇ ಮಾಡಲಿಲ್ಲ. ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೆ ಅವರು ಪಕ್ಷದ ನಿರ್ಧಾರ ಎಲ್ಲರಿಗೂ ಅಂತಿಮ ಅಂತ ಹೇಳಿದ್ದಾರೆ. ಅದನ್ನು ಪಾಲಿಸುವಂತ ಅವರು ಕೂಡ ರಾಜಣ್ಣವರು ಹೇಳಿದ್ದಾರೆ.